ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 10 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಈ ಥರ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 120 ಇದೆ. ಇದಕ್ಕೆ ಗಮ್ ಹಚ್ಚಿ ಈ ಥರ ಚೂಪಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು. ಹಾಗೆ ಹೋಲ್ ಹಾಕಲಿಕ್ಕೆ ನಾನು ಕ್ರೋಶಾ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಕುಚ್ಚನ್ನು ಕಟ್ಟಲಿಕ್ಕೆ ಜರಿ ಥ್ರೆಡ್ಡನ್ನು ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಂಡಿದ್ದೀನಿ. 2 ಎಳೆ ಜರಿ ಥ್ರೆಡ್ಡು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಡಿಸೈನು ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡಿಕೊಂಡು ಈಗ ಕುಚ್ಚು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ನಾನು ಬ್ಯಾಕ್ ಸೈಡಿಂದ ಈ ಥರ ಮೇಲ್ ತರ್ತೀನಿ. ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಈ ಥರ ಇಟ್ಕೋಬೇಕು. ನಾನು ಶಾರ್ಟಾಗಿ ಮಾಡ್ಕೋತಿದ್ದೀನಿ, ಅಂದರೆ ಪೂರ್ತಿ ಶಾರ್ಟೂ ಇಲ್ಲ, ಜಾಸ್ತಿ ಲಾಂಗ್ ಇಲ್ಲ, ಮೀಡಿಯಮ್ ಸೈಜಲ್ಲಿ. ಈ ಥರ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಕೊಂಡು ಮೇಲ್ಗಡೆ ತನ್ನಿ. ಈ ಜರಿ ಥ್ರೆಡ್ಡು ಸ್ವಲ್ಪ ಉಳಿಸ್ಕೋಬೇಕು ಈ ಥರ ಬ್ಯಾಕ್ ಸೈಡಲ್ಲಿ. ಅದಾದಮೇಲೆ ನಾನಿವಾಗ ಈ ಥರ ಲಾಕನ್ನು ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಒಂದು 3ರಿಂದ 4 ಸಾರಿ ಜರಿ ಥ್ರೆಡ್ಡನ್ನು ಕುಚ್ಚಿಗೆ ಸುತ್ಕೋತೀನಿ. ಈ ಥರ ಕುಚ್ಚಿಗೆ ಸುತ್ಕೊಳ್ಳಿ. ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ಡನ್ನು ಕೆಳಗಡೆ ತರಬೇಕು. ಕೆಳಗಡೆ ತಂದು ಸ್ವಲ್ಪ ಉದ್ದ ಬಿಟ್ಕೊಂಡು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ಈ ಟ್ರಿಮ್ಮರನ್ನು ಯೂಸ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ ಕುಚ್ಚು ಕಟ್ ಮಾಡಲಿಕ್ಕೆ. ಈ ಥರ ಒಂದೇ ಸಾರಿ ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಬರಬೇಕು. ನೀಟಾಗಿ ಕಟ್ ಆಗುತ್ತೆ, ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಈ ಡಿಸೈನ್ನ ನೀವು 1/2 ಇಂಚಿಗೂ ಮಾಡ್ಕೋಬೋದು, 1 ಇಂಚಿಗೂ ಕೂಡ ಮಾಡ್ಕೋಬೋದು. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಮೆಜರ್ಮೆಂಟ್ ಟೇಪಿಂದ ಮೊದಲೇ ನೀವು ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಹಾಕ್ಕೊಂಡ್ಬಿಡಬೇಕು, ಅದಾದಮೇಲೆ ಮೆಜರ್ಮೆಂಟ್. ಈಗ ನಾನು 1 ಇಂಚ್ಗೆ ಮಾಡ್ಕೋತೀನಿ. ನಿಮಗೆ ಹತ್ರ ಬೇಕು ಬೇಬಿ ಕುಚ್ಚು ಅಂದರೆ ನೀವು 1/2 ಇಂಚಿಗೂ ಕೂಡ ಮಾಡ್ಕೋಬೋದು. ಓಕೆ, ಮತ್ತೆ ನಾನು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡಿಕೊಂಡು ಈ ಥರ ಕುಚ್ಚನ್ನು ಬ್ಯಾಕ್ ಸೈಡಿಂದ ಮೇಲ್ ತಂದು ಸಮವಾಗಿ ತಗೋಬೇಕು. ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಳ್ಳಿ. ಈ ಥರ ಈಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನಾರ್ಮಲ್ ನೀಡಲ್ನ ತಗೋತೀನಿ. ಅದನ್ನು ಬ್ಯಾಕ್ ಸೈಡಿಂದ ಚುಚ್ಚಿ ಮೇಲ್ಗಡೆ ತರಬೇಕು. ನೀಡಲ್ ಸಮವಾಗಿ ತಗೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಮೇಲ್ಗಡೆ ತನ್ನಿ. ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ. ಈಗ ನೋಡಿ, ಈ ಥರ ಕೂಡ ನೀವು ಹಾಕ್ಕೋಬೋದು. ಲಾಕ್ ಹೂ ಕಟ್ತೀವಲ್ಲ, ಆ ಥರ ಕೂಡ ಲಾಕನ್ನು ಮಾಡ್ಕೋಬೋದು. ಅದಾದಮೇಲೆ 3ರಿಂದ 4 ಸರಿ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ಒಂದು ಸಲ ಮಾಡಿಕೊಂಡು ಮತ್ತೆ ನೀಡಲ್ನ ಮೇಲಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. 2 ಥರ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ಈಗ ಫಸ್ಟ್ ಒಂದು ಕುಚ್ಚು ನಾನು ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಅಷ್ಟೇ ಲೆಂತಲ್ಲಿ ಇದನ್ನು ಕೂಡ ಕಟ್ ಮಾಡ್ಕೊತೀನಿ. 2 ಕೂಡ ಸಮವಾಗಿ ಬರಬೇಕು. ಒಂದೊಂದು ಸಾರಿ ಹೆಚ್ಚು ಕಡಿಮೆ ಕಟ್ ಮಾಡಿಕೊಂಡಾಗ ಅದಾದಮೇಲೆ ನೀವು ನೀಟಾಗಿ ಕಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೋಬೋದು. ಈ ಥರ ಕಾಣಿಸ್ತಾ ಇದೆ ನೋಡಿ. 1/2 ಇಂಚಿಗೂ ಕೂಡ ನೀವು ಮಾಡ್ಕೋಬೋದು. 1 ಇಂಚ್ ಅಂತೇನಿಲ್ಲ, ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ, ಅಂದರೆ ಒಂದು ಕುಚ್ಚು ಆದಮೇಲೆ ಎಷ್ಟು ಗ್ಯಾಪ್ ಬೇಕೋ ನೀವು ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೊಳ್ಳಿ ಸೀರೆಗೆ. ಈ ಥರ ಹೋಲನ್ನು ಮಾಡಿಕೊಂಡು ಈ ಕುಚ್ಚನ್ನು ನಾನು ಮೇಲ್ಗಡೆ ತರ್ತೀನಿ. ಈ ಥರ ಮೇಲ್ಗಡೆ ತಂದು ಸಮವಾಗಿ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಮಾಡ್ಕೊಳ್ಳಿ. ನಾನಿದು ಕುಚ್ಚನ್ನು ತುಂಬಾ ಶಾರ್ಟಾಗಿ ಮಾಡ್ಕೊತಿದ್ದೀನಿ. ಈಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ನ ಬ್ಯಾಕ್ ಸೈಡಿಂದ ಚುಚ್ಚಿ ಮೇಲ್ಗಡೆ ತರ್ತೀನಿ. ತಂದು ಈ ಥರ ಸುತ್ಕೋತೀನಿ. ಮೊದಲು ನೀವು ಸ್ಟಾರ್ಟಿಂಗಲ್ಲಿ ಒಂದು 3ರಿಂದ 4 ಸರಿ ಸುತ್ತಕೊಂಡು ಕೂಡ ಅದಾದಮೇಲೆ ಕೂಡ ಲಾಕನ್ನು ಮಾಡ್ಕೋಬೋದು, ಅಥವಾ ಮೊದಲೇ ಲಾಕ್ ಮಾಡಿಕೊಂಡು ಅದಾದಮೇಲೆ ಜರಿ ಥ್ರೆಡನ್ನು ಕೂಡ ಸುತ್ಕೋಬೋದು. ಇವಾಗ ನೋಡಿ, ಇದಕ್ಕೆ ಒಂದು ಬೀಡನ್ನು ಹಾಕ್ತಾಯಿದ್ದೀನಿ. ಈ ಥರ ವೀಟ್ ಬೀಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದು ಈ ಥರ ಹಾಕಿದಾಗ ಜರುಗುತ್ತೆ ಕೈಯಲ್ಲಿ, ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಜರಿ ಥ್ರೆಡನ್ನು ಈ ಥರ ಸುತ್ತಕೊಂಡು ಈ ಬೀಡ್ ಇದೆಯಲ್ಲ, ಈ ಬೆರಳಿಂದ ಈ ಥರ ಟೈಟಾಗಿ ಇಟ್ಕೋಬೇಕು. ನೋಡಿ, ಈ ಥರ ಜರುಗುತ್ತೆ. ಅದು 1-2 ಸಲ ಸುತ್ಕೊಳ್ಳೋವರೆಗೂ ಅಷ್ಟೇ ಆ ಥರ ಆಗುತ್ತೆ. ಅದಾದಮೇಲೆ ನೀವು 1-2 ಸಲ ಜರಿ ಥ್ರೆಡನ್ನು ಸುತ್ಕೊಂಡ್ಮೇಲೆ ಅದು ಟೈಟಾಗಿ ಕೂಡುತ್ತೆ.
ಇವಾಗ ನೋಡಿ ಒಂದು 3ರಿಂದ 4 ಸರಿ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಈ ಕಟ್ ಮಾಡಿಕೊಂಡು ಇವಾಗ ಕುಚ್ಚನ್ನು ಸಮವಾಗಿ ತಗೊಂಡು ನಾವು ಕಟ್ ಮಾಡ್ಕೋಬೇಕು. ತುಂಬಾ ಶಾರ್ಟಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು 1/2 ಇಂಚ್ಗೆ ಒಂದು ನೀವು ಮಾಡಿಕೊಂಡ್ರೆ ಅಂದರೆ ಎರಡೆರಡು ಕಲರ್ನಲ್ಲಿ ಡಬಲ್ ಕಲರು ಎರಡೆರಡು ಕುಚ್ಚನ್ನು ಸೇಮ್ ಆಗಿ ಆ ಥರ ಮಾಡಿಕೊಂಡ್ರೆ ಸೀರೆ ಪೂರ್ತಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್. ಈಗ ಮತ್ತೊಂದು ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಒಂದು 1/2 ಇಂಚು ಒಂದು ಬೊಟ್ಟಕ್ಕಿಂತ ಇನ್ನೂ ಒಳಗಡೆ ನಾನು ಹೋಲನ್ನು ಮಾಡ್ಕೊತಿದ್ದೀನಿ. ಈ ಥರ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲೆ ತರಬೇಕು. ತಂದು ಶಾರ್ಟಾಗಿ ಈ ಥರ ಇಟ್ಕೋಬೇಕು. ನಿಮಗೆ ಶಾರ್ಟ್ ಕುಚ್ಚು ಬೇಕಂದರೆ ಬ್ಯಾಕ್ ಸೈಡಲ್ಲಿ ಜಾಸ್ತಿ ಬಿಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಶಾರ್ಟಾಗೇ ನೀವು ಬಿಟ್ಕೋಬೋದು. ಇಲ್ಲಾಂದರೆ ಕುಚ್ಚು ಸುಮ್ಮನೆ ವೇಸ್ಟ್ ಆಗುತ್ತೆ. ಇದಕ್ಕೆ ನೋಡಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಈ ಬೀಡನ್ನು ಹಾಕ್ತಾ ಇದ್ದೀನಿ, ವೀಟ್ ಬೀಡು. ಇದು ಜರುಗುತ್ತೆ ಫ್ರೆಂಡ್ಸ್. ಹಾಕುವಾಗ ನೀವು ಸ್ವಲ್ಪ ಟೈಟಾಗಿ ಬೆರಳಿಂದ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಜರುಗ್ತಾ ಇದೆ ಹಾಕ್ಕೊಳ್ಳುವಾಗ. ಒಂದು 2ರಿಂದ 3 ಸಾರಿ ನೀವು ಜರಿ ಥ್ರೆಡನ್ನು ಸುತ್ತಕೊಂಡ್ರೆ ಅದು ಟೈಟಾಗಿ ಕೂಡುತ್ತೆ. ಈ ಥರ ಮಾಡಿಕೊಂಡ್ರೆ ನೋಡಿ ಇವಾಗ ಜರುಗೋದಿಲ್ಲ. ಈಗ ಒಂದು 3ರಿಂದ 4 ಸಾರಿ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬೇಕಿದ್ದರೆ ಇಲ್ಲೂ ಕೂಡ ಲಾಕನ್ನು ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥರ ಲಾಕನ್ನು ಮಾಡಿ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ. ಈಗ ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟೇ ಉದ್ದ ಇದನ್ನು ಕಟ್ ಮಾಡ್ಕೋಬೇಕು. ಆವಾಗ ಮಾತ್ರ ಡಿಸೈನ್ ನೀಟಾಗಿ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಎರಡೂ ಕುಚ್ಚುಗಳು ಸಮವಾಗಿ ಬರಬೇಕು. ನೋಡಿ ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ ಪಕ್ಕದಲ್ಲೇ ಬರೋದ್ರಿಂದ ಕುಚ್ಚುಗಳು ಜಾಸ್ತಿಯಾಗಿ ಬರುತ್ತೆ. ಒಂದು 127 ದಾರದಿಂದ ಮಾಡಿಕೊಂಡ್ರೆ ಸಾಕು. ಈ ಕುಚ್ಚು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕ್ರೋಶ ಬರಲ್ಲ ಅಂದರೆ ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ. ಓಕೆ, ಈ ಡಿಸೈನ್ಗೆ ನಾನು ಮೊದಲು ಈ ಥರ ಹೋಲನ್ನು ಮಾಡ್ಕೋತೀನಿ. ಇಲ್ಲಿ ಕ್ರೋಶ ನೀಡಲ್ ಅಂತ ಏನಿಲ್ಲ ಫ್ರೆಂಡ್ಸ್. ಯಾವುದಾದ್ರೂ ಚೂಪಾಗಿರೋ ನೀಡಲ್ನಿಂದ ಅಥವಾ ಡಬ್ಬಣದ ಸಹಾಯದಿಂದ ಮಾಡ್ಕೋಬೋದು ಹೋಲು. ಈ ಥರ ಹೋಲ್ ಮಾಡಿಕೊಂಡು ಅದರ ಒಳಗಡೆ ಈ ಥರ ಕುಚ್ಚನ್ನು ಹಾಕ್ತೀನಿ. ಒಂದೊಂದು ಸಾರಿ ಅದು ಬೇಗನೆ ಬರೋದಿಲ್ಲ. ಆವಾಗ ಇನ್ನೊಂದು ಸಾರಿ ನೀವು ಹೋಲನ್ನು ಮಾಡ್ಕೋಬೋದು. ಈಗ ನೋಡಿ ಈ ಥರ ಸ್ಕ್ವೇರ್ ಶೇಪ್ ಒಂದು ಬೀಡನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಕುಚ್ಚು ಒಳಗಡೆ ಹಾಕಿದ್ದೀನಿ. ಈ ಬೀಡ್ ಮೂಲೆ ಇದೆಯಲ್ಲ ಅದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ಈ ಥರ ಮಿಡಲ್ನಲ್ಲಿ ಬಂದು ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಟೈಟಾಗಿ. ಮೇಲ್ಗಡೆ ಬೀಡನ್ನು ಜಾಸ್ತಿ ಟೈಟಾಗಿ ಹಿಡಿಲಿಕ್ಕೆ ಹೋಗಬೇಡಿ. ಈ ಬೀಡು ತುಂಬ ಸ್ಮೂತಾಗಿರುತ್ತೆ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅದು ಅಲ್ಗಾಡಬಾರ್ದು, ಆ ಥರ ಟೈಟಾಗಿ ಇಟ್ಕೊಂಡ್ರೆ ಸಾಕು. ಈಗ ನಾರ್ಮಲ್ಲಾಗಿ ಜರಿ ಥ್ರೆಡ್ಡಿಂದ ಯಾವ ಥರ ಕುಚ್ಚನ್ನು ಕಟ್ತೀನೋ ಆ ಥರ ನಾನು ಕುಚ್ಚನ್ನು ಹಾಕ್ತೀನಿ. ಇದಕ್ಕೆ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಸಾರಿ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಇವಾಗ ಕುಚ್ಚು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ಸಮವಾಗಿ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. 1 ಇಂಚ್ಗಿಂತ ಸ್ವಲ್ಪ ಕಡಿಮೆ ಇದೆ. ಇವಾಗ ಈ ಬೀಡನ್ನು ಈ ಥರ ಮುಂದ್ಗಡೆ ಹಾಕ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಸೀರೆ ಪೂರ್ತಿ ನೀವು ಈ ಥರ ಡಬಲ್ ಕಲರ್ನಲ್ಲಿ ಮಾಡಿಕೊಂಡ್ರೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಪಕ್ಕದಲ್ಲೇ ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಹೋಲನ್ನು ಮಾಡ್ಕೋತೀನಿ. ನೀವು ಪ್ರತಿ ಸರಿ ನಿಮಗೆ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಅಂದರೆ ಮೆಜರ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಟೇಪಿಂದ ಅಂದರೆ ಈ ಥರ ಬೊಟ್ಟಿಂದನೇ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ನ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೋದು. ಈ ಥರ ಹೋಲ್ ಒಳಗಡೆ ಕುಚ್ಚನ್ನು ತಂದು ಅದರ ಒಳಗಡೆ ಒಂದು ಸ್ಕ್ವೇರ್ ಶೇಪ್ ಬೀಡನ್ನು ಹಾಕ್ತಾಯಿದ್ದೀನಿ. ಸೇಮ್ ಫಸ್ಟ್ ಒನ್ ಯಾವ ಥರ ಮಾಡಿಕೊಂಡು ಈ ಥರ ಮೂಲೆ ಕರೆಕ್ಟಾಗಿ ಬರಬೇಕು. ಈ ಕುಚ್ಚು ಒಳಗಡೆ ಈ ಥರ ಮೂಲೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ನಿಮಗೆ ಜರಿ ಥ್ರೆಡ್ ದಪ್ಪವಾಗಿ ಕಾಣಿಸ್ಬೇಕಂದ್ರೆ 4 ಎಳೆ ಪೋಣಿಸ್ಕೊಂಡು ಒಂದು 3 ಸರಿ ಸುತ್ತಕೊಂಡ್ರೆ ಸಾಕು. ತುಂಬಾ ದಪ್ಪವಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಒಂದು 3ರಿಂದ 4 ಸಾರಿ ನಾನು ಸುತ್ಕೋತೀನಿ. ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಒಂದು ಸಲ ಈ ಥರ ನೀಡಲ್ನ ಹಾಕಿ ಹೊರಗಡೆ ತೆಗೆದು ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತರ್ತೀನಿ ಜರಿ ಥ್ರೆಡ್. ನೀಡಲ್ನ ತಂದು ಈಗ ನೋಡಿ ಈ ಥರ ಸಿಕ್ಕಾಕೊಂಡಾಗ
ಈ ಥರ ನೀಡಲ್ನಿಂದ ಈ ಥರ ಬಿಡಿಸ್ಕೋಬೇಕು. ಈಗ ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ಕೋತೀನಿ. ಇದು ಫಸ್ಟ್ ಒನ್ ಎಷ್ಟು ಉದ್ದ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದ ಕಟ್ ಮಾಡ್ಕೋತೀನಿ ಇದನ್ನು ಕೂಡ ನಾನು. ಈಗ ಇದನ್ನು ಈ ಥರ ಮುಂದ್ಗಡೆ ಮಾಡ್ಕೋತೀನಿ ಬೀಡ್. ನೋಡಿ ಈ ಥರ ಕಾಣಿಸ್ತಿದೆ. ಇದನ್ನು ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ. ಅಂದರೆ ಮಲ್ಟಿ ಕಲರ್ ಇದ್ದರೆ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ಗೆ ಒಂದು 300 ಅರೌಂಡ್ ಕೂಡ ಚಾರ್ಜ್ ಮಾಡ್ಕೋಬೋದು. ಜಾಸ್ತಿ ಕಡಿಮೆ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೆಕ್ಸ್ಟ್ 4th ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೋಡಿ ಇದಕ್ಕೂ ಕೂಡ ನಾನು ಈ ಥರ ಒಂದು ಹೋಲನ್ನು ಮಾಡ್ಕೊತಾ ಇದ್ದೀನಿ. ಒಂದು ಹೋಲನ್ನು ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ. ಇದು ನೋಡಿ ತುಂಬಾ ಶಾರ್ಟಾಗಿ ಮಾಡ್ಕೊಳ್ತಾ ಇರೋದು. ಈ ಥರ ಕುಚ್ಚು ಕೂಡ ನೀವು ವೇಸ್ಟ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಇದರಿಂದನೂ ಕೂಡ ನೀವು ಕುಚ್ಚನ್ನು ಹಾಕ್ಕೋಬೋದು. ಅಂದರೆ ಸೀರೆಗೆ ಹಾಕುವಾಗ ಇಷ್ಟು ಉಳಿದ್ರೆ ಅದು ಬರಲ್ಲ ಅಂತ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದಕ್ಕಾದರೂ ಯೂಸ್ ಆಗುತ್ತೆ, ಹಾಗೆ ಇಟ್ಟಿರ್ಬೇಕು ಈ ಥರ ಕುಚ್ಚುಗಳನ್ನು. ನೋಡಿ ಈಗ ನಾರ್ಮಲ್ಲಾಗಿ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಂಡಲ್ಲ, ಈ ಥರ ಲಾಕನ್ನು ಮಾಡ್ಕೋತೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕುಚ್ಚನ್ನು ಕಟ್ಕೋಬೋದು. ಹೀಗೆ ಅಂತ ಏನಿಲ್ಲ. ಇದಕ್ಕೆ ನಾನು ಈ ಥರ ಒಂದು ಲೀಫ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಇದು ಕೂಡ ಅಷ್ಟೇ ಬೀಡ್ ಜರುಗುತ್ತೆ. 1-2 ಸಾರಿ ಜರಿ ಥ್ರೆಡ್ಡನ್ನು ಸುತ್ಕೊಳ್ಳೋವರೆಗೂ ಸ್ವಲ್ಪ ಟೈಟಾಗಿ ನೀವು ಹಿಡ್ಕೋಬೇಕಾಗತ್ತೆ ಅದನ್ನು. ಈಗ ಒಂದು 3-4 ಸಾರಿ ಈ ಥರ ಜರಿ ಥ್ರೆಡ್ಡನ್ನು ಸುತ್ಕೊಂಡ್ಬಿಡಿ. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಡಿಸೈನು. ಕುಚ್ಚನ್ನು ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಕುಚ್ಚನ್ನು ನೋಡಿ ನಾನು ತುಂಬಾ ಶಾರ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್. ನೋಡಲಿಕ್ಕೂ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಈ ಥರ ಕಾಣಿಸುತ್ತೆ. ನೀವು ಪೂರ್ತಿ ಸೀರೆಗೆ ಈ ಥರ ಮಲ್ಟಿ ಕಲರ್ನಲ್ಲಿ ಮಾಡಿಕೊಂಡಾಗ ಅದು ಕೂಡ ಪಕ್ಕದಲ್ಲೇ ಮಾಡ್ಕೊಳ್ಳಿ. ಈ ಥರ ಕುಚ್ಚು ಒಂದು 1/2 ಇಂಚ್ಗಿಂತ ಒಳಗಡೆ ಅಥವಾ 1/2 ಇಂಚ್ಗೆ ಒಂದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೀರೆ ಪೂರ್ತಿ. ನೋಡಿ ಈ ಥರ ಎರಡೂ ಕೂಡ ನಾನು ಶಾರ್ಟಾಗಿ ಇರುವಂಥ ಕುಚ್ಚಿಂದನೇ ತೋರಿಸಿರೋದು ನಿಮಗೆ. 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅದು ಕುಚ್ಚು, 2 ಇಂಚ್ಗೆ ಕಡಿಮೆ ಇದೆ ಅಷ್ಟೇ. ಅದರಿಂದ ನಾನು ತೋರಿಸಿರೋದು. ಇವಾಗ ನೋಡಿ ಈ ಥರ ಕುಚ್ಚನ್ನು ಕಟ್ಕೋತೀನಿ. ನಾರ್ಮಲ್ಲಾಗಿ ಯಾವ ಥರ ಜರಿ ಥ್ರೆಡ್ಡಿಂದ ಕಟ್ತೀವೋ ಆ ಥರ ಕುಚ್ಚನ್ನು ಕಟ್ಕೊಳ್ಳಿ ಮೊದಲು. ಅದಾದಮೇಲೆ ಇದಕ್ಕೆ ನಾನು ಒಂದು ಲಾಕನ್ನು ಮಾಡ್ಕೋತೀನಿ. ಈಗ ಲೀಫ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಲೀಫ್ ಬೀಡನ್ನು ಹಾಕಿ ಸೇಮ್ ಫಸ್ಟ್ ಒನ್ ಮಾಡ್ಕೊಂಡಲ್ಲ ಅದೇ ಥರ ಇಲ್ಲೂ ಕೂಡ ಒಂದು 3-4 ಸಾರಿ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಇವಾಗ ಕುಚ್ಚು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಬೇಕು. ಈ ಥರ ಬಿಟ್ಟು ಕಟ್ ಮಾಡಿ. ಇದು ಕೂಡ ಫಸ್ಟ್ ಒನ್ ಎಷ್ಟು ಉದ್ದ ಮಾಡ್ಕೊಂಡಿದ್ದೀನೋ ಕುಚ್ಚು ಕಟ್ಟು ಅಷ್ಟೇ ಉದ್ದ ಇದನ್ನು ಕಟ್ ಮಾಡ್ಕೋತೀನಿ ಶಾರ್ಟಾಗಿ. ಈ ಥರ ನೀವು ಸೀರೆ ಪೂರ್ತಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚುಗಳು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಲೀಫ್ ಬೀಡ್ ಬದಲು ಯಾವುದಾದ್ರೂ ಚಿಕ್ಕ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ 1/2 ಇಂಚ್ ಇದೆ ಅಷ್ಟೇ, ತೋರಿಸ್ತಿದ್ದೀನಲ್ಲ 1/2 ಇಂಚ್ ಇದೆ ಇದು ಕುಚ್ಚು. ಉದ್ದ ಅಂದರೆ ಉದ್ದನೂ ಹೇಳ್ತಿದ್ದೀನಿ, ನಿಮಗೆ ಡಿಸ್ಟೆನ್ಸ್ ಕೂಡ 1/2 ಇಂಚನೇ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಚಿಕ್ಕದಾಗಿ ಮಾಡ್ಕೊಂಡಾಗ 1 ಇಂಚಿಗೆ ಒಂದು ಹಾಕಿದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ಡು, ಇನ್ನೊಂದು ನೀಡಲ್ಗೆ ಜರಿ ಥ್ರೆಡ್ಡು ಮತ್ತು ಇನ್ನೊಂದು ನಾರ್ಮಲ್ ನೀಡಲ್ಗೆ 6 ಎಳೆ ಸಿಲ್ಕ್ ಥ್ರೆಡ್ಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಮೊದಲು ಈ ಥರ ನೀಡಲ್ನ ಚುಚ್ಚಿ ಈ ಸಿಲ್ಕ್ ಥ್ರೆಡ್ ಪೋಣಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಮೇಲ್ಗಡೆ ತರ್ತೀನಿ. ತಂದು ಸಮವಾಗಿ ತಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಈ ಎರಡೂ ಕಡೆಯಿಂದ ಥ್ರೆಡ್ಡನ್ನು ತಗೊಂಡು ಗಂಟನ್ನು ಹಾಕಬೇಕು. ಈ ಥರ ಪಕ್ಕದಲ್ಲೇ ಮತ್ತೆ ಇವಾಗ 1/2 ಇಂಚ್ಗಿಂತ ಕಡಿಮೆ ಗ್ಯಾಪಷ್ಟು ಬಿಟ್ಕೊಳ್ಳಿ. 1/2 ಇಂಚ್ಗಿಂತ ಕಡಿಮೆ ಬರಬೇಕು. ಮತ್ತು ಈ ನೀಡಲ್ನ ಚುಚ್ಚಿ ಈ ಸಿಲ್ಕ್ ಥ್ರೆಡ್ಡನ್ನು ತಂದು 6 ಎಳೆ ಪೋಣಿಸಿಟ್ಕೊಂಡಿದ್ನಲ್ಲ ಇದನ್ನು ಮತ್ತೆ ಸಮವಾಗಿ ಫಸ್ಟ್ ಒನ್ ಮಾಡ್ಕೊಂಡಿದ್ನಲ್ಲ ಅಷ್ಟೇ ತಗೊಂಡು ಗಂಟನ್ನು ಹಾಕ್ಕೋತೀನಿ. ಇಲ್ಲೂ ಕೂಡ ಎರಡೂ ಕಡೆಯಿಂದ ಥ್ರೆಡ್ಡನ್ನು ತಗೊಂಡು ಈ ಥರ ಗಂಟು ಹಾಕ್ಕೊಂಡು ಮಾಡಿಕೊಂಡೆ. ನೀವು ಈ ಥರ ಮೊದಲು ಸೀರೆ ಪೂರ್ತಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ ಪೋಣಿಸಿದ್ನಲ್ಲ ಅದಕ್ಕೆ ಈ ಬೀಡನ್ನು ಹಾಕಿದ್ದೀನಿ. ಈ ಥ್ರೆಡ್ಗೆ ಈ ಥರ ಗಂಟು ಹಾಕಿದ್ನಲ್ಲ ಈ ಗಂಟನ್ನು ಈ ಥರ ಹಾಕ್ಕೋಬೇಕು ಒಳಗಡೆ.
ಅಗಲವಾಗಿ ಮಾಡಿಕೊಂಡು ಈ ಬೀಡನ್ನು ಇದ್ರ ಒಳಗಡೆ ಹಾಕಬೇಕು. ಈ ಥರ ಹಾಕ್ಕೊಳ್ಳಿ ಬೀಡು. ಓಕೆ, ಬೀಡ್ ಹಾಕಿದ ಮೇಲೆ ಮತ್ತೆ ಈ ಥ್ರೆಡ್ ಇದೆಯಲ್ಲ ಇದ್ರ ಒಳಗಡೆ ಹಾಕಬೇಕು, ಪಕ್ಕದಲ್ಲಿರೋ ಥ್ರೆಡ್ ಒಳಗಡೆ. ಈಗ ಈ ಬೀಡ್ ಕೆಳಗಡೆಯಿಂದ ನೀಡಲ್ನ ತಗೊಂಡು ಮೇಲ್ಗಡೆ ತಂದು ಈ ಥ್ರೆಡ್ ಅದರ ಒಳಗಡೆಯಿಂದ ಹೊರಗೆ ಬರಬೇಕು. ಈ ಥರ ಹೊರಗಡೆ ಬರಲಿ, ನಿಧಾನಕ್ಕೆ ಮಾಡ್ಕೊಳ್ಳಿ. ಓಕೆ, ಮತ್ತೆ ಇವಾಗ ವೈಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ, ಪರ್ಲ್ಸು. ಈ ಥರ ಈ ದಾರನ ಇದ್ರ ಒಳಗಡೆ ಹಾಕಿ ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಈ ಥರ ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಇದು ಬೀಡು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಹೋಲ್ ದೊಡ್ಡದಿರುತ್ತಲ್ಲ. ಈಗ ಹೀಗೆ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಈ ಥ್ರೆಡ್ ಇದೆಯಲ್ಲ, ಈ ಥ್ರೆಡ್ ಇದ್ರ ಒಳಗಡೆ ಹಾಕಬೇಕು. ಈ ಕಡೆ ಥ್ರೆಡ್ ಇದೆಯಲ್ಲ ಆರಳೆ ದಾರ, ಅದರ ಒಳಗಡೆ ಹಾಕಬೇಕು ಕಾಟನ್ ಥ್ರೆಡ್ಡು. ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಓಕೆ, ಇದ್ರ ಒಳಗಡೆ ಇದನ್ನು ಹಾಕ್ತೀನಿ. ಹಾಕಿ ಈ ವೈಟ್ ಬೀಡ್ ಕೆಳಗಡೆಯಿಂದ ನೀಡಲ್ನ ಮೇಲ್ಗಡೆ ತಗೊಂಡು ಈ ಥ್ರೆಡ್ ಇದ್ರ ಒಳಗಡೆ ಬರಬೇಕು. ಈ ಥರ ನೋಡಿ, ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಎರಡೂ ಸೇರಿ ಗಂಟನ್ನು ಹಾಕಬೇಕು. ಇವಾಗ ಎರಡೂ ಕಡೆ ಇದೆಯಲ್ಲ ಥ್ರೆಡ್ಡನ್ನು ಇವಾಗ ಗಂಟು ಹಾಕಬೇಕು. ನಾರ್ಮಲ್ಲಾಗಿ ಗಂಟು ಹಾಕ್ತೀವಲ್ಲ ಆ ಥರ ಹಾಕ್ಕೊಳ್ಳಿ. ಈ ಥರ ಗಂಟು ಹಾಕಿ ಈಗ ನಾನಿಲ್ಲಿ ಸೇಮ್ ಕಲರ್ ಕುಚ್ಚನ್ನು ತಗೊಂಡಿದ್ದೀನಿ. 120 ಇದೆ, 127 ತಗೊಂಡಿದ್ದೀನಿ ಕುಚ್ಚು. ಇದನ್ನು ಈ ಥರ ಹಾಕಿ ಈ ಥ್ರೆಡ್ ಇದೆಯಲ್ಲ ಇದು ಮಿಡಲ್ನಲ್ಲಿ ಬರಬೇಕು, ಗಂಟು ಹಾಕ್ಕೊಂಡಿರೋ ಥ್ರೆಡ್ಡು. ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಳ್ಳಿ. ಈಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿದ್ನಲ್ಲ ಆ ನೀಡಲ್ನ ತಗೊಂಡು ಬ್ಯಾಕ್ ಸೈಡಿಂದ ಚುಚ್ಕೊಳ್ಳಿ. ಮೊದಲು ಬ್ಯಾಕ್ ಸೈಡಿಂದ ಚುಚ್ಚಿ ಮುಂದ್ಗಡೆ ತರಬೇಕು. ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕಾಗತ್ತೆ. ಅದಾದಮೇಲೆ ಈ ಥರ ಗಂಟನ್ನು ಹಾಕ್ಕೊಳ್ಳಿ. 2 ಗಂಟಾಯಿತು. ಮತ್ತೊಂದು ಟೋಟಲ್ 2 ಸರಿ ಲಾಕನ್ನು ಮಾಡಿಕೊಂಡು ಇವಾಗ ಜರಿ ಥ್ರೆಡ್ಡು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸುತ್ಕೊಳ್ಳಿ. ಒಂದು 3 ರಿಂದ 4 ಸರಿ ಸುತ್ಕೋಬೋದು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಓಕೆ, ಜರಿ ಥ್ರೆಡ್ಡು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಉದ್ದ ಬೇಕಂದರೆ ಉದ್ದ ಬಿಟ್ಕೊಳ್ಳಿ, ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ನೀವು ಪೂರ್ತಿ ಸೀರೆಗೆ 1 ಇಂಚ್ ಅಥವಾ 1/2 ಇಂಚ್ ಗ್ಯಾಪಲ್ಲಿ ನೀವು ಪೂರ್ತಿ ಸೀರೆನ ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಇದಕ್ಕೆ ನೋಡಿ 8 ಎಳೆ ದಾರನ ಪೋಣಿಸಿಟ್ಕೊಂಡಿದ್ದೀನಿ. 8 ಎಳೆ ಸಿಲ್ಕ್ ಥ್ರೆಡ್ಡನ್ನು ಪೋಣಿಸ್ಕೊಂಡಿದ್ದೀನಿ. ಈ ಥರ ಚುಚ್ಕೊಂಡು ಮೇಲ್ಗಡೆ ತರಬೇಕು. ಮೊದಲು ಒಂದು ಸ್ವಲ್ಪ ಉದ್ದ ಬಿಟ್ಕೊಂಡು ನಾರ್ಮಲ್ಲಾಗಿ ಈ ಥರ ಕುಚ್ಚು ಕಟ್ಟೋರಿಗೆ ಗೊತ್ತಿರುತ್ತೆ ಎಷ್ಟು ಉದ್ದ ಬೇಕು ಅಂತ. ಈ ಡಿಸೈನ್ನ ನೀವು ಸೀರೆಗಿರುತ್ತಲ್ಲ ಆ ಥ್ರೆಡ್ಡಲ್ಲೂ ಕೂಡ ಕಟ್ಕೋಬೋದು. ಈ ಡಿಸೈನು ಈ ಥರ ಮೊದಲು ಗಂಟು ಹಾಕ್ಕೊಳ್ಳಿ ಎರಡನ್ನೂ ಸೇರಿ. ಮತ್ತು ಫಸ್ಟ್ ಒನ್ಗೆ ಗ್ಯಾಪ್ ಬಿಟ್ಟಿದ್ನಲ್ಲ ಅದೇ ಥರ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಿಟ್ಟರು ನಡೆಯುತ್ತೆ ಇಲ್ಲಿ. ಮತ್ತು ಸೇಮ್ ಅಷ್ಟೇ ಉದ್ದದಲ್ಲಿ ಇದನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಗಂಟನ್ನು ಹಾಕ್ಕೋಬೇಕು. ಇವಾಗ ಈ ಥರ ಗಂಟು ಹಾಕ್ಕೊಳ್ಳಿ. ಮತ್ತು ಸೇಮ್ ಪಕ್ಕದಲ್ಲೇ ಸೇಮ್ ಡಿಸ್ಟೆನ್ಸ್ ಇರಬೇಕು ಗ್ಯಾಪು. ಮತ್ತು ನೀಡಲ್ನ ಚುಚ್ಚಿ ದಾರನ ಹೊರಗಡೆ ತರ್ತೀನಿ ನೋಡಿ. ಈ ಥರ ಸೇಮ್ ಡಿಸ್ಟೆನ್ಸ್, ಈ ಫಸ್ಟ್ ಒನ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟೇ ಗ್ಯಾಪ್ ಇರಲಿ. ಇಲ್ಲೂ ಕೂಡ 8 ಎಳೆ ದಾರ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಜಾಸ್ತಿ ದಪ್ಪ ಬೇಕಂದರೆ 10 ಎಳೆ ತೊಗೋಬೋದು. ಇದಕ್ಕಿಂತ ಕಡಿಮೆ ಮಾಡ್ಕೋಬೇಡಿ, ಈ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ. ಇನ್ನೂ ಜಾಸ್ತಿ ಆದರೆ ಪರವಾಗಿಲ್ಲ. ಇವಾಗ ಇದನ್ನು ಸಮವಾಗಿ ತೊಗೊಂಡು ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಗಂಟನ್ನು ಹಾಕ್ತೀನಿ. ಮೊದಲು ಈ ಥರ ಈ ಡಿಸೈನ್ಗೆ ಪೂರ್ತಿ ಸೀರೆನ ನೀವು ಈ ಥರ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಯಾವ ಥರ ಅಂತ ಹೇಳ್ತೀನಿ. ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ, ಪೂರ್ತಿ ಸೀರೆಗೆ ನೀವು ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಮಿಡಲ್ ಇದೆಯಲ್ಲ ಇದನ್ನು 2 ಭಾಗ ಮಾಡ್ಕೋತೀನಿ. ಈ ಥರ
2 ಭಾಗ ಮಾಡಿಕೊಂಡು ಫಸ್ಟ್ ಒನ್ ಮತ್ತು ಈ ಸೆಕೆಂಡ್ ಒನ್ 2 ಭಾಗ ಮಾಡ್ಕೊಂಡಿರೋ ಒಂದು ಪಾರ್ಟನ್ನು ತಗೊಂಡು ಈ ಥರ ಗಂಟನ್ನು ಹಾಕ್ತೀನಿ. ಈ ಥರ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೂ ಆಫ್ ಇದೆಯಲ್ಲ ಅದರಲ್ಲಿ ಅದು ಮತ್ತು ಈ ಲಾಸ್ಟಲ್ಲಿ ಇನ್ನೊಂದು ಇದೆಯಲ್ಲ ಅದನ್ನು ಸೇರಿ ನಾನು ಇವಾಗ ಗಂಟನ್ನು ಹಾಕ್ಕೋತೀನಿ. ನೀವು ಸೀರೆಗೆ ಮಾಡ್ಕೊಳ್ಳುವಾಗ ಈ ಥರ ಪೂರ್ತಿಯಾಗಿ ಮಾಡಿಕೊಂಡು ಒಂದು ಲೈನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಲೈನನ್ನು ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಬಂದಿದೆ. ಇವಾಗ ಈ ಎರಡನ್ನು ಸೇರಿ ಒಂದು ಮಾಡ್ತೀನಿ. ಇವಾಗ ಎರಡು ಸೇರಿ ಒಂದು ಗಂಟನ್ನು ಹಾಕ್ತೀನಿ. ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್. ಅಂದರೆ ಸೀರೆಗೆ ಥ್ರೆಡ್ ಇರುತ್ತಲ್ಲ ಅದಕ್ಕೆ ನಾವು ಈ ಥರ ಡಿಸೈನ್ನ ಮಾಡಿದರೆ ಚೆನ್ನಾಗಿರುತ್ತೆ. ಓಕೆ ನೋಡಿ ಈ ಥರ ಬಂದಿದೆ. ಇವಾಗ ಇದಕ್ಕೆ ನಾನೀಗ ಕುಚ್ಚನ್ನು ಹಾಕ್ತೀನಿ. ಕುಚ್ಚನ್ನು ಕಟ್ಕೋಬೇಕು. ಇವಾಗ 127 ತಗೊಂಡಿದ್ದೀನಿ ಕುಚ್ಚು. ಇದ್ರ ಒಳಗಡೆಯಿಂದ ಈ ಥರ ಹಾಕಿ ಈ ಮಿಡಲ್ಲಿರೋ ಥ್ರೆಡ್ ಹಾಗೆ ಮಿಡಲ್ನಲ್ಲೇ ಇರಲಿ. ಇದು ಪಿಂಕ್ ಕಲರ್ದು. ಈ ಥರ ಮಾಡಿಕೊಂಡು ಜರಿ ಥ್ರೆಡ್ಡಿಂದ ನಾರ್ಮಲ್ಲಾಗಿ ಕುಚ್ಚು ಹಾಕ್ತೀವಲ್ಲ ಆ ಥರ ಕುಚ್ಚನ್ನು ಹಾಕಬೇಕು. ಬ್ಯಾಕ್ ಸೈಡಿಂದ ಜರಿ ಥ್ರೆಡ್ಡನ್ನು ತಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಕೂಡ ಮಾಡ್ಕೋಬೋದು. ಫಸ್ಟ್ ಒನ್ ಮಾಡಿ ತೋರಿಸಿದ್ನಲ್ಲ ಆ ಥರ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಸಮವಾಗಿ ತಗೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಪೂರ್ತಿ ಸೀರೆಗೆ ಇದೇ ಥರ ಮಾಡಿ ನೋಡಿ ಫ್ರೆಂಡ್ಸ್. ಈ ಡಿಸೈನ್ಗೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಕಡಿಮೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಸೇಮ್ ಇದಕ್ಕೂ ಕೂಡ 8 ಎಳೆ ದಾರ ತಗೊಂಡಿದ್ದೀನಿ. ಈ ಥರ ಮೊದಲು ನೀಡಲ್ನ ಚುಚ್ಚಿ ದಾರನ ಹೊರಗಡೆ ತರಬೇಕು. ತಂದು ಸ್ವಲ್ಪ ಉದ್ದ ಬಿಟ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಸಮವಾಗಿ ತಗೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಇದನ್ನು ಗಂಟು ಹಾಕ್ಕೋತೀನಿ. ಎರಡೂ ಸೈಡಿಂದ ಥ್ರೆಡ್ಡನ್ನು ತಗೊಂಡು ಗಂಟು ಹಾಕ್ಕೋತೀನಿ. ಓಕೆ, ಈ ಥರ ಗಂಟನ್ನು ಹಾಕ್ಕೊಳ್ಳಿ. ಮತ್ತು ಪಕ್ಕದಲ್ಲೇ 1/2 ಇಂಚ್ಗಿಂತ ಕಡಿಮೆ ತಗೊಳ್ಳಿ. ಇನ್ನು 1/2 ಇಂಚೂ ಬೇಡ, ಅದಕ್ಕಿಂತ ಕಡಿಮೆ. ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ ಅಷ್ಟು ತಗೋತೀನಿ. ಮತ್ತೆ ನೀಡಲ್ನ ಚುಚ್ಚಿ ಈ ಥರ ದಾರನ ತರಬೇಕು. ಈ ಡಿಸೈನ್ ಮಾಡ್ಕೊಳ್ಳುವಾಗ ಮೊದಲು ಸೀರೆಗೆ ನೀವು ಈ ಥರ ಗಂಟನ್ನು ಕಟ್ಕೊಂಡು ಬಿಡಬೇಕು. ಪೂರ್ತಿ ಸೀರೆಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮೊದಲೇ ಈ ಥರ ಮಾಡ್ಕೊಂಡು ಬಿಡಬೇಕು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನ ಫುಲ್ ಸೀರೆ ಈ ಥರ ಗಂಟನ್ನು ಕಂಪ್ಲೀಟ್ ಆದಮೇಲೆ ನಾವು ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತೊಂದು ಮಾಡ್ಕೋತೀನಿ ಪಕ್ಕದಲ್ಲೇ. ಇಷ್ಟೇ ಡಿಸ್ಟೆನ್ಸಲ್ಲಿ ಪೂರ್ತಿ ಸೀರೆನ ನಾವು 8 ಎಳೆ ದಾರದಿಂದ ಅಥವಾ ಜಾಸ್ತಿ ತೊಗೋಬೇಕು, ಅದಕ್ಕಿಂತ ಕಡಿಮೆ ಬೇಡ. ತಗೊಂಡು ಪೂರ್ತಿ ಸೀರೆಗೆ ಮೊದಲು ಈ ಥರ ಫಸ್ಟ್ ಗಂಟನ್ನು ಕಟ್ಟಬೇಕು. ನಾನು ಇಷ್ಟೇ ಒಂದೊಂದೇ ಮಾಡಿ ತೋರಿಸ್ತಿದ್ದೀನಿ. ಪೂರ್ತಿ ಸೀರೆಗೆ ನೀವು ಈ ಥರ ಕಂಟಿನ್ಯೂ ಮಾಡ್ಕೋಬೋದು. ಓಕೆ ನೋಡಿ, ಇವಾಗ ಇದಕ್ಕೆ ಬೀಡನ್ನು ಹಾಕ್ತೀನಿ. ನಾನು ಫಸ್ಟ್ ಒಂದು ತೋರಿಸಿದ್ನಲ್ಲ ಅದೇ ಟೈಪು ಇದಕ್ಕೆ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಈ ಬೀಡ್ ಹಾಕಿ ಇದರ ಒಳಗಡೆ ಈ ಥರ ಕಾಟನ್ ಥ್ರೆಡ್ನ ಹಾಕಿ ಈ ಬೀಡನ್ನು ಇದರ ಒಳಗಡೆ ಆ್ಯಡ್ ಮಾಡಬೇಕು. ಈ ಥರ ಹಾಕಿದರೆ ಬೀಡ್ ಇವಾಗ ಈ ಥ್ರೆಡ್ಡಲ್ಲಿ ಬರುತ್ತೆ. ಬೀಡ್ ಹಾಕಿದ ಮೇಲೆ ಮಿಡಲ್ನಲ್ಲಿ ಇದೆಯಲ್ಲ ಅದನ್ನು 2 ಭಾಗ ಮಾಡ್ಕೋತೀನಿ. ಇವಾಗ ನಾನು ಅಂದಾಜು ಮೇಲೆ ಮಾಡ್ಕೊಳ್ಳಿ. 2 ಭಾಗ ಮಾಡಿಕೊಂಡು ಈ ಎರಡನ್ನು ಸೇರಿ ಗಂಟನ್ನು ಹಾಕ್ತೀನಿ. ಬೀಡ್ ಹಾಕಿರೋದು ಮತ್ತು ಇಲ್ಲಿ 1/2 ಭಾಗ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೇರಿ ಗಂಟನ್ನು ಹಾಕ್ತೀನಿ. ಈ ಥರ ಗಂಟನ್ನು ಕಟ್ಕೊಳ್ಳಿ. ಇದು ಕೂಡ ಅಷ್ಟೇ ಸೀರೆ ಥ್ರೆಡ್ಡಿಂದ ಕೂಡ ಮಾಡ್ಕೋಬೋದು. ಈಗ ಇನ್ನೂ ಅರ್ಧ ಇದೆಯಲ್ಲ ಅದರ ಒಳಗಡೆ ಒಂದು ಬೀಡ್ ಹಾಕ್ತೀನಿ. ಮತ್ತು ಇವಾಗ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ ಪೋಣ್ಸ್ ಇಟ್ಕೊಂಡಿದ್ನಲ್ಲ ಆ ಥ್ರೆಡ್ಡನ್ನು ಇದ್ರ ಒಳಗಡೆ ಹಾಕಬೇಕು. ಮೊದಲು ಬೀಡ್ ಹಾಕ್ಕೊಂಡ್ಬಿಡಿ. ಬೀಡ್ ಹಾಕಿ ಈ ಥ್ರೆಡ್ಡನ್ನು ಇದ್ರ ಒಳಗಡೆ ಹಾಕಬೇಕು. ಈ ಥರ ಹಾಕಿ ಇದನ್ನು ಕೂಡ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿದ ಮೇಲೆ ಈಗ ಮತ್ತೆ ನೆಕ್ಸ್ಟ್ ಥರ್ಡವನ್ನು ಹಾಕಿದ್ದೀನಲ್ಲ ಅದನ್ನು ಸೇರಿ ಈ ಎರಡನ್ನು ಸೇರಿ ನಾನು ಗಂಟನ್ನು ಹಾಕ್ತೀನಿ. ಈ ಥರ ಈ ಎರಡೂ ಸೇರಿ ಗಂಟನ್ನು ಮಾಡ್ಕೊಳ್ಳಿ.
ಓಕೆ ನೋಡಿ ಈ ಥರ ಕಾಣಿಸುತ್ತೆ. ಇಲ್ಲಿ ಕುಚ್ಚು ಬರೋದಿಲ್ಲ, ಡಿಫ್ರೆಂಟಾಗಿ ತೋರಿಸಿದ್ದೀನಿ ನೋಡಿ. ಈ ಎರಡನ್ನು ಸಮವಾಗಿ ಈ ಥರ ಮಾಡ್ಕೊಳ್ಳಿ. ಈ ಥರ ಎರಡನ್ನು ಸೇರಿ ಸ್ವಲ್ಪ ಈ ಥರ ಸುತ್ಕೊಳ್ಳಿ. ಸುತ್ತಿ ಜರಿ ಥ್ರೆಡ್ಡಿಂದ ಇವಾಗ ಇದಕ್ಕೆ ಗಂಟನ್ನು ಹಾಕ್ತೀವಿ. ಕುಚ್ಚಿಗೆ ಹೇಗೋ ಹಾಕ್ತೀವೋ ಅದೇ ಥರ ಇದಕ್ಕೂ ಕೂಡ ಹಾಕಬೇಕು. ಇದು ಸೀರೆ ಥ್ರೆಡ್ಡಿಂದನೇ ಅಷ್ಟೇ ಮಾಡ್ಕೋಬೋದು, ಎಕ್ಸ್ಟ್ರಾ ಕುಚ್ಚು ಕೂಡ ಬೇಕಾಗಿಲ್ಲ ಈ ಡಿಸೈನ್ಗೆ. ಈಗ ಜರಿ ಥ್ರೆಡ್ಡನ್ನು ನಾನು ಈ ಥರ ಸುತ್ತುತ್ತಾ ಬರ್ತೀನಿ, ಕೆಳಗಡೆ ಸುತ್ತುತ್ತಾ ಬರಬೇಕು. ಜರಿ ಥ್ರೆಡ್ಡು ಒಂದು 1/2 ಇಂಚಷ್ಟು ಸುತ್ಕೊಳ್ಳಿ. ಈ ಥರ ಕೆಳಗಡೆ ಸುತ್ಕೊಳ್ಳಿ. 1/2 ಇಂಚ್ಗಿಂತ ಕಡಿಮೆನೇ ಸುತ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಸುತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸುತ್ತುತ್ತಾ ಬನ್ನಿ. ನೋಡಿ ಒಂದಿಷ್ಟು ಸುತ್ಕೊಂಡಿದ್ದೀನಿ. ಈಗ ಇದಕ್ಕೆ ಗಂಟನ್ನು ಹಾಕ್ತೀನಿ. ಈ ಥರ ಗಂಟಂದರೆ ಈ ಥರ ನಾಟ್ ಹಾಕ್ಕೊಳ್ಳಿ ಜರಿ ಥ್ರೆಡ್ಡಿಂದನೇ. ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಜರಿ ಥ್ರೆಡ್ ಒಳಗಡೆಯಿಂದ ಈ ಥರ ನೀಡಲ್ನ ಹಾಕಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಜರಿ ಥ್ರೆಡ್ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಸಮವಾಗಿ ಮಾಡಿಕೊಂಡು ಉದ್ದ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಬಿಟ್ಕೋಬೋದು. ಇದು ನೋಡಿ ಸೀರೆಗೆ ಮಾಡ್ಕೊಳ್ಳುವಂತಹ ಡಿಸೈನು. ಇದೇ ಥರ ಪೂರ್ತಿ ಸೀರೆಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನೋಡಿ. ಇದಕ್ಕೆ ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಈ ಥರ ನಾರ್ಮಲ್ ನೀಡಲ್ಗೆ 6 ಎಳೆ ಸಿಲ್ಕ್ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ನೀವು ಸೀರೆಗೆ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಮಾಡ್ಕೊಳ್ಳಿ. ಅದಾದಮೇಲೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಎಷ್ಟು ನಿಮಗೆ ಬೇಕು ಡಿಸ್ಟೆನ್ಸು ಅಷ್ಟು ಮಾಡ್ತಾ ಹೋಗಬೇಕು. ನೋಡಿ ಈ ಥರ ನೀಡಲ್ನ ಚುಚ್ಚಿ ದಾರನ ತಂದು ಕಟ್ ಮಾಡ್ಕೊತೀನಿ. ಇವಾಗ ಥ್ರೆಡ್ಡನ್ನು ಈ ಥರ ಸಮವಾಗಿ ತಗೊಂಡು ಕಟ್ ಮಾಡಿಕೊಂಡು ಇದನ್ನು ಇವಾಗ ಒಂದು ಗಂಟನ್ನು ಹಾಕ್ಕೋಬೇಕು. ಫಸ್ಟ್ ಡಿಸೈನ್ ಇದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಡಿಸೈನ್ ಅರ್ಥ ಆಗುತ್ತೆ. ಮತ್ತು ಇವಾಗ ಪಕ್ಕದಲ್ಲೇ ಒಂದು 1/2 ಇಂಚ್ಗಿಂತ ಕಡಿಮೆ ಅಷ್ಟು ತಗೊಂಡು ಮತ್ತೆ ಸೇಮ್ ಫಸ್ಟಲ್ಲಿ ಹಾಕಿದ್ದೀನಲ್ಲ ಅಷ್ಟೇ ಸೈಜ್ ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಥ್ರೆಡ್ಡು ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಕೂಡ ನಾನು ಗಂಟು ಹಾಕ್ಕೋತೀನಿ. ನೋಡಿ ಇಷ್ಟು ಗ್ಯಾಪ್ ಇರಲಿ, ಒಂದು ಆದಮೇಲೆ ಒಂದು. ಇದು ಒಂದು ಕುಚ್ಚಿಗೆ ಇದು. ನೆಕ್ಸ್ಟ್ ಇವಾಗ ಒಂದು ಬೊಟ್ಟಷ್ಟು ನಾನು ಗ್ಯಾಪ್ ಇಟ್ಕೊಂಡು ಪಕ್ಕದಲ್ಲೇ ಈ ಥರ ನೀಡಲ್ನ ಚುಚ್ಕೊಂಡು ಥ್ರೆಡ್ಡನ್ನು ಮೇಲೆ ತರ್ತೀನಿ. ತಂದು ಇದನ್ನು ಕೂಡ ಇಲ್ಲಿ ಫಸ್ಟ್ ಹಾಕ್ಕೊಂಡಿದ್ದೀನಲ್ಲ ಅದೇ ಲೆಂತ್ಗೆ ಅಷ್ಟೇ ಉದ್ದವಾಗಿ ನೋಡಿಕೊಂಡು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಇದನ್ನು ಕೂಡ ನಾನು ಈ ಥರ ಗಂಟು ಹಾಕ್ಕೋತೀನಿ. 2 ಕುಚ್ಚು ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತು ಪಕ್ಕದಲ್ಲೇ ಫಸ್ಟ್ ಒಂದು ಮಾಡ್ಕೊಂಡಿದ್ದೀನಲ್ಲ ಅಷ್ಟೇ ಡಿಸ್ಟೆನ್ಸಲ್ಲಿ 1/2 ಇಂಚ್ಗಿಂತ ಕಡಿಮೆ ಪಕ್ಕದಲ್ಲೇ ನೀಡಲ್ನ ಚುಚ್ಕೋತೀನಿ. ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತಂದು ಸೇಮ್ ಲೆಂತಲ್ಲಿ ಕಟ್ ಮಾಡ್ಕೋಬೇಕು. ಅಷ್ಟೇ ಉದ್ದ ಇರಬೇಕು, ನಡೆಯುತ್ತೆ ಹೆಚ್ಚು ಕಡಿಮೆ ಆದರೂ ಕೂಡ. ಈ ಥರ ಮಾಡಿಕೊಂಡು ಇದನ್ನು ಕೂಡ ಗಂಟು ಹಾಕ್ಕೋತೀನಿ. 2 ಕುಚ್ಚು ಹಾಕಲಿಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬರಬೇಕು. 6 ಎಳೆ ತೊಗೊಂಡಿದ್ದೀನಿ, 8 ಎಳೆ ಕೂಡ ತೊಗೋಬೋದು ನೀವು. ನೋಡಿ 1/2 ಇಂಚ್ಗಿಂತ ಕಡಿಮೆನೇ ಇದೆ ಇನ್ನು. ಈಗ ಒಂದು ಕುಚ್ಚು ಮಧ್ಯೆ ಡಿಸ್ಟೆನ್ಸ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ. ಕರೆಕ್ಟ್ 1 ಇಂಚ್ ಇದೆ ನೋಡಿ. ಬೊಟ್ಟಷ್ಟು ತೊಗೊಂಡಿದ್ದೀನಲ್ಲ 1 ಇಂಚ್ ಇದೆ ಕರೆಕ್ಟ್. ಒಂದು ಕುಚ್ಚಿಗೆ ಗ್ಯಾಪು, ಇನ್ನೊಂದು ಕುಚ್ಚಿಗೆ ಗ್ಯಾಪು 1 ಇಂಚ್ ಇದೆ. ಇವಾಗ ನೋಡಿ ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಗಂಟನ್ನು ಹಾಕ್ತೀನಿ. ಇದು ಬೀಡ್ ಹಾಕಲಿಕ್ಕೆ ಈಸಿ ಆಗುತ್ತೆ ನಮಗೆ. ಇದನ್ನು ಈ ಥರ 2 ಎಳೆ ತೊಗೊಂಡಿರ್ತೀವಲ್ಲ ಈ ಥರ ಮಾಡ್ಕೋಬೇಕು. ಗಂಟು ಹಾಕ್ಕೊಂಡ್ಮೇಲೆ ಇಲ್ಲಿ ಫಸ್ಟ್ ಒಂದು ಮಾಡ್ಕೊಂಡಿದ್ದೀನಲ್ಲ ಅದ್ರ ಒಳಗಡೆ ಇದನ್ನು ಹಾಕ್ಕೊಳ್ಳೋಣ. ಈ ಥರ ತೋರಿಸ್ತಿದ್ದೀನಿ ನೋಡಿ. ಈ ಥರ ಹಾಕಿ ಇದ್ರ ಒಳಗಡೆ ಹಾಕಿ ನೀಡಲ್ನಲ್ಲಿ ಬೀಡನ್ನ ಹಾಕಿ ಬೀಡನ್ನ ಈ ಥರ ಜರುಗಿಸ್ಕೊಂಡು ಬಿಟ್ಟರೆ ಸಾಕು, ಡೈರೆಕ್ಟಾಗಿ ಇದರಲ್ಲೇ ಹೋಗುತ್ತೆ ನೋಡಿ. ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ಪಕ್ಕದಲ್ಲಿದೆಯಲ್ಲ ಆ ಥ್ರೆಡ್ ಒಳಗಡೆ ಈ ಕಾಟನ್ ಥ್ರೆಡ್ನ ಹಾಕ್ಕೊಳ್ಳೋಣ. ಈ ಥರ ಇದನ್ನು ಕೂಡ ಹಾಕಿ ಬೀಡನ್ನ ಕೆಳಗಡೆಯಿಂದ ನೀಡಲ್ನ ಚುಚ್ಕೋತೀನಿ. ಇವಾಗ ನೀಡಲ್ನ ಚುಚ್ಚಿ ಈ ದಾರನ ಹೊರಗಡೆ ತೆಗಿಬೇಕು. ಇದನ್ನು ಹೊರಗಡೆ ತೆಗೀರಿ. ಈ ಥರ ನಿಧಾನಕ್ಕೆ ಮಾಡ್ಕೊಳ್ಳಿ. ಟೈಟಾಗಿ ಜೋರಾಗಿ ಎಳೆಲಿಕ್ಕೆ ಹೋಗಬೇಡಿ, ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂತು. ಈಗ ಈ 2
ಕಡೆ ಇದೆಯಲ್ಲ ಆ ಥ್ರೆಡ್ಡನ್ನು ಸೇರಿ ಒಂದು ಗಂಟು ಮಾಡ್ಕೊತೀನಿ. ಒಂದು ಗಂಟನ್ನು ಹಾಕ್ಕೊಳ್ಳಿ ಈ ಥರ. ನೋಡಿ ಈ ಥರ ಬರಬೇಕು. ನೆಕ್ಸ್ಟ್ ಮತ್ತೆ ಸೇಮ್ ಇದೇ ಥರ ಇದಕ್ಕೂ ಕೂಡ ಬೀಡನ್ನು ಹಾಕ್ಕೊಳ್ಳೋಣ. ಮೊದಲು ಕಾಟನ್ ಥ್ರೆಡ್ನ ಇದರ ಒಳಗಡೆ ಈ ಥರ ಹಾಕಬೇಕು. ನೀಡಲ್ನಲ್ಲಿ ಬೀಡನ್ನ ಹಾಕಿ ಈ ಥರ ಎಳೆದ್ರೆ ಸಾಕು, ಡೈರೆಕ್ಟಾಗಿ ಅದರ ಒಳಗಡೆ ಹೋಗುತ್ತೆ ಬೀಡು ಈ ಥರ. ಮತ್ತು ಈ ಕಾಟನ್ ಥ್ರೆಡ್ನ ನೆಕ್ಸ್ಟ್ ಪಕ್ಕದಲ್ಲಿದೆಯಲ್ಲ ಥ್ರೆಡ್ ಅದರ ಒಳಗಡೆ ಹಾಕಬೇಕು ಈ ಥರ ಹಾಕ್ಕೊಂಡು ಬೀಡನ್ನ ಕೆಳಗಡೆಯಿಂದ ನೀಡಲ್ನ ಚುಚ್ಕೊಂಡು ಈ ದಾರನ ಹೊರಗಡೆ ತೆಗಿಬೇಕು. ಈ ಥರ ಚುಚ್ಕೊಂಡು ಈ ಥ್ರೆಡ್ಡನ್ನು ಹೊರಗಡೆ ತೆಗೀರಿ. ಇವಾಗ ಇದನ್ನು ಹೊರಗಡೆ ತಕ್ಕೋಬೇಕು ಈ ಥರ. ನಿಧಾನಕ್ಕೆ ಎಳ್ಕೊಳ್ಳಿ ಈ ಕಡೆ. ಇವಾಗ ಇದನ್ನು ಗಂಟು ಹಾಕ್ಕೊಳ್ಳೋಣ. ಎರಡೂ ಸೇರಿ ಸಮವಾಗಿ ತಗೊಂಡು ಗಂಟು ಹಾಕಬೇಕು. ಸೇಮ್ ಫಸ್ಟ್ ಒನ್ ಮಾಡ್ಕೊಂಡಿದ್ನಲ್ಲ ಅದೇ ಈ ಥರ. ಓಕೆ, ಇದಕ್ಕೆ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಈಗ. ನೋಡಿ ಇಲ್ಲಿ 140 ಎಳೆ ದಾರ ತಗೊಂಡಿದ್ದೀನಿ. ಆಲ್ರೆಡಿ ಇಲ್ಲೇ 12 ಎಳೆ ದಾರ ಇದೆ, ಪಿಂಕ್ ಕಲರ್ ಥ್ರೆಡ್ಡು. ಈ ಥರ ಮಾಡಿಕೊಂಡು ಚಿಕ್ಕದಾಗಿ ಮಾಡ್ಕೊತಿದ್ದೀನಿ. ಇದು ಶಾರ್ಟಾಗಿ ಕುಚ್ಚು. ಈಗ ನಾರ್ಮಲ್ ನೀಡಲ್ಗೆ ನಾನು 4 ಎಳೆ ಜರಿ ಥ್ರೆಡ್ನ ಪೂಣಿಸಿಟ್ಕೊಂಡಿದ್ದೀನಿ. ದಪ್ಪವಾಗಿ ಜರಿ ಥ್ರೆಡ್ ಬಂದರೆ ಕುಚ್ಚಿಗೆ ಲುಕ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಅಂತ 4 ಎಳೆ ಜರಿ ಥ್ರೆಡ್ಡನ್ನು ಪೂಣಿಸಿಟ್ಕೊಂಡಿದ್ದೀನಿ. ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನು ಹಾಕ್ತೀನಿ. ಅದಾದಮೇಲೆ 2 ಸಲ ಥ್ರೆಡ್ಡನ್ನು ಈ ಥರ ಸುತ್ತಕೊಂಡು ಜರಿ ಥ್ರೆಡ್ಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಬೀಡನ್ನು ಕರೆಕ್ಟಾಗಿ ಮಿಡಲ್ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಒಂದು 2 ಸಾರಿ ಜರಿ ಥ್ರೆಡ್ನ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಈ ಥರ ಒಂದು ಸಲ ನೀಡಲ್ನ ಹೊರಗಡೆ ತೆಗೆದು ಮೇಲಿಂದ ಕೆಳಗಡೆ ಈ ಥರ ಚುಚ್ಚಿ ಹೊರಗಡೆ ತೆಗಿಬೇಕು. ಕೆಳಗಡೆ ಜರಿ ಥ್ರೆಡ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ. ಇವಾಗ ಕುಚ್ಚನ್ನು ಸಮವಾಗಿ ನೋಡ್ಕೊಳ್ಳಿ, ಸಮವಾಗಿ ಹಿಡಿದು ಕಟ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ಕುಚ್ಚು. ನಿಮಗೆ ಲೆಂತ್ ಜಾಸ್ತಿ ಬೇಕಂದರೆ ಮಾಡ್ಕೋಬೋದು. ಇಲ್ಲೂ ಕೂಡ ಇನ್ನೊಂದು ಕುಚ್ಚನ್ನು ಹಾಕ್ಕೋತೀನಿ ನೋಡಿ ಪಕ್ಕದಲ್ಲೇ. ಅದನ್ನು ಕೂಡ ಮಾಡ್ಕೊಂಡು ತೋರಿಸ್ತೀನಿ. ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ಡು ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಕೂಡ 140 ಎಳೆ ತೊಗೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಅಲ್ಲಿ ಗಂಟು ಹಾಕಿರೋ ಥ್ರೆಡ್ ಇರುತ್ತಲ್ಲ ಅದು ಮಿಡಲ್ನಲ್ಲಿ ಬರೋ ಥರ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ನಾರ್ಮಲಾಗಿ ಕುಚ್ಚು ಹಾಕ್ತೀವಲ್ಲ ಆ ಥರ ಕುಚ್ಚನ್ನು ಹಾಕ್ಕೊಂಡು ಬಿಡೋಣ. ಈ ಥರ ಕೂಡ ಲಾಕ್ ಮಾಡ್ಕೋಬೋದು. ನೀವು ಹೂ ಕಟ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಥರ ಈಸಿ ಆಗುತ್ತೋ ನೀವು ಆ ಥರ ಕುಚ್ಚನ್ನು ಕಟ್ಕೊಳ್ಳಿ. ಇವಾಗ ಇದಕ್ಕೊಂದು ಬೀಡನ್ನು ಹಾಕ್ತೀನಿ. ಹಾಕಿ ಅದನ್ನು ಮಿಡಲ್ನಲ್ಲಿ ಈ ಎಡಗೈನ ಬೆರಳಿಂದ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಬೀಡ್ ಹಾಕಿದ ಮೇಲೆ ಮತ್ತೆ 1-2 ಸಾರಿ ಜರಿ ಥ್ರೆಡ್ನ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಒಂದು ಸಲ ಈ ಥರ ನೀಡಲ್ನ ಹಾಕಿ ಜರಿ ಥ್ರೆಡ್ನ ಹೊರಗಡೆ ತೆಗೆದು ಮೇಲಿಂದ ಚುಚ್ಕೊಂಡು ಕೆಳಗಡೆ ತರಬೇಕು. ಸ್ವಲ್ಪ ಜರಿ ಥ್ರೆಡ್ಡನ್ನು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ. ಇವಾಗ ಫಸ್ಟ್ ಒಂದು ಕುಚ್ಚು ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಸಮವಾಗಿ ಕಟ್ ಮಾಡ್ಕೋಬೇಕು. ಈ ಮೇಲ್ಗಡೆ ಹಾಕಿರೋ ಫ್ಲವರ್ ಬೀಡ್ ಇದೆಯಲ್ಲ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಇದೇ ಹಾಕ್ಬೇಕಂತೇನಿಲ್ಲ, ನಿಮ್ಗೆ ಯಾವುದು ಇಷ್ಟನೋ ಆ ಬೀಡನ್ನು ನೀವು ಹಾಕ್ಕೊಳ್ಳಿ. ಸ್ವಲ್ಪ ಬಿಗ್ ಸೈಜ್ ಇದ್ದರೆ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ, ಕೆಲವೊಬ್ಬರು ಹೆಚ್ಚು ಕಡಿಮೆ ಕೂಡ ಮಾಡ್ಕೋತಾರೆ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ಡಿಸೈನ್ಗೆ ನಾನು 2 ತರಹದ ಕುಚ್ಚುಗಳನ್ನು ತಗೊಂಡಿದ್ದೀನಿ. ಒಂದೇ ಕುಚ್ಚಲ್ಲಿ 2 ಕಲರ್ ಬರುತ್ತೆ ಕುಚ್ಚು. 120 ಎಳೆ ಇದೆ ಕುಚ್ಚು. ಈ ಥರ ಮುಂದ್ಗಡೆ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ ಗಮ್ಮಿಂದ ಕುಚ್ಚಿಗೆ. ಇದನ್ನು ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಬರಲಿ ಕುಚ್ಚು ಅಂತ. ಈ ಥರ ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಒಂದು ಹೋಲ್ ಹಾಕ್ಕೋತೀನಿ. ಹಾಗೆ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ 4 ಎಳೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ಕಟರ್ ಯೂಸ್ ಮಾಡಿದರೆ ಬೆಟರ್ ಫ್ರೆಂಡ್ಸ್. ನೀವು ಕಟ್ ಮಾಡಲಿಕ್ಕೆ ನಾರ್ಮಲ್ ಸೀಸರಿಂದ ಕರೆಕ್ಟಾಗಿ ಬರೋದಿಲ್ಲ. ಈ ಥರ ಕ್ರೋಶಾ ನೀಡಲ್ನಿಂದ ಒಂದು ಹೋಲ್ನ ಮಾಡ್ಕೋತೀನಿ. ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ನಾನು ಈ ಥರ ಕೆಳಗಡೆಯಿಂದ ಮೇಲೆ ತರ್ತೀನಿ.
ಓಕೆ, ಈ ಥರ ತಂದು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಇದು ಫಸ್ಟ್ ಒನ್ ಹಾಕ್ತೀವಲ್ಲ, ಇದು ಸ್ವಲ್ಪ ಉದ್ದನೇ ಇರಬೇಕು, ಅಂದರೆ 1 ಇಂಚಷ್ಟಿದ್ದರೆ ಸಾಕು. ಇದನ್ನು ಹಾಕಿ ಇದಕ್ಕೆ ನಾರ್ಮಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಂಡ್ಬಿಡಿ. ಇದು ಸ್ಕಿಪ್ ಆಗಿದೆ ವಿಡಿಯೋ, ಕುಚ್ಚು ಕಟ್ಟೋದಷ್ಟೇ. ಈ ಥರ ನಾರ್ಮಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕುಚ್ಚು ಕಟ್ಟಿ ಕಟ್ ಮಾಡ್ಕೊಂಡು ಬಿಡೋಣ. 1 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಈ ಕುಚ್ಚು ಮೇಲ್ಗಡೆನೆ ನಾನು ಇನ್ನೊಂದು ಹೋಲ್ನ ಹಾಕ್ತಿದ್ದೀನಿ. ಈ ಥರ ಹೋಲ್ ಹಾಕಿ ಅದ್ರ ಒಳಗಡೆ ಈ ಪಿಂಕ್ ಕಲರ್ ಥ್ರೆಡ್ಡನ್ನು ಈ ಥರ ಮೇಲೆ ತರ್ತೀನಿ ನೋಡಿ. ಈ ಥರ ತಂದು ಇದನ್ನು ಇದ್ರ ಮೇಲ್ಗಡೆ ಬರೋ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇವಾಗ ಜರಿ ಥ್ರೆಡ್ಡಿಂದ ಮತ್ತೆ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೋಬೇಕು. ಮೊದಲು ಬ್ಯಾಕ್ ಸೈಡಿಂದ ಚುಚ್ಕೊಳ್ಳಿ ಜರಿ ಥ್ರೆಡ್ಡನ್ನು. ನೀಡಲ್ನ ಈ ಥರ ಚುಚ್ಕೊಂಡು ಜರಿ ಥ್ರೆಡ್ನ ಮೇಲೆ ತರಬೇಕು. ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೊಳ್ಳಿ. ನಿಮಗೆ ಮೇಲ್ಗಡೆ ಬರುತ್ತಂದರೆ ಇದಕ್ಕೆ 1 ಗಂಟು ಹಾಕಿಟ್ರೆ ಸಾಕು. ಬೇಕಂದರೆ 1 ಗಂಟನ್ನು ಕೂಡ ಹಾಕ್ಕೋಬೋದು. ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅಂದರೆ ಪರವಾಗಿಲ್ಲ. ಈ ಥರ ಸುತ್ಕೊಳ್ಳಿ ಜರಿ ಥ್ರೆಡ್ಡು. ಈ ಥರ ಸುತ್ತಕೊಂಡು ಈಗ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಇದರ ಒಳಗಡೆಯಿಂದ ತೆಗೆದು ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಈಗ ಬ್ಯಾಕ್ ಸೈಡಲ್ಲಿ ಒಂದು ಸಲ ಈ ಥರ ತಗೋತೀನಿ ನೀಡಲ್ನ. ಮೇಲಿಂದ ಕೆಳಗಡೆ ತರಬೇಕು. ಈಗ ನೀಡಲ್ಲು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಮೇಲ್ಗಡೆದಿದೆಯಲ್ಲ ಈ ಕೆಳಗಡೆ ಕುಚ್ಚಿಂದು ಆಫ್ ಕಟ್ ಮಾಡ್ಕೋಬೇಕು, ಅರ್ಧ ಕಟ್ ಮಾಡ್ಕೋಬೇಕು ಇದನ್ನು ಈ ಥರ. ಓಕೆ ನೋಡಿ, ಈ ಥರ ಕಟ್ ಮಾಡಿಕೊಂಡೆ. ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಈ ಥರ ಕಾಣಿಸುತ್ತೆ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ. ಇನ್ನೊಂದು ಮಾಡಿ ತೋರಿಸ್ತೀನಿ. 1 ಬೊಟ್ಟಷ್ಟು ನೀವು ಡಿಸ್ಟೆನ್ಸ್ ಮಾಡಿಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಕೊಳ್ಳಿ. ನಿಮಗೆ ಇನ್ನೂ ಹತ್ರ ಬೇಕಂದರೆ ಹತ್ರ ಕೂಡ ಮಾಡ್ಕೋಬೋದು. ಈ ಥರ ನೋಡಿ 1 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಈ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಇದು ಎಷ್ಟು ಉದ್ದ ಇದೆ ಕುಚ್ಚು ಅಂತ ನೋಡಿ. ಕರೆಕ್ಟಾಗಿ 1 ಇಂಚಿದೆ. ಇದನ್ನು ಕೂಡ 1 ಇಂಚಷ್ಟು ಕಟ್ ಮಾಡ್ಕೊತೀನಿ. ಮೊದಲು ಇದನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಈ ಕುಚ್ಚಿನ ಮೇಲ್ಗಡೆ ಒಂದು ಹೋಲ್ ಹಾಕಿ. ಇವಾಗ ಇಲ್ಲಿ ಹೋಲನ್ನು ಮಾಡಬೇಕು. ಈಗ ಮತ್ತೆ ಈ ಪಿಂಕ್ ಕಲರ್ ಥ್ರೆಡ್ಡನ್ನು ಕೆಳಗಡೆಯಿಂದ ಈ ಥರ ಹೊರಗಡೆ ತೆಗಿತೀನಿ. ಈ ಥರ ತಗೊಂಡು ಬನ್ನಿ ಹೊರಗಡೆ. ಸ್ವಲ್ಪ ಈ ಥರ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡ್ಕೊಂಡ್ಮೇಲೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ನಾರ್ಮಲಾಗಿ ಕಟ್ಕೋತೀವಲ್ಲ ಯಾವಾಗಲೂ, ನೀವು ಯಾವ ಥರ ಕಟ್ಕೊತೀರಾ ಆ ಥರ ಕಟ್ಕೊಂಡ್ರು ಓಕೆ. ಇದೇ ಥರ ಹಾಕಬೇಕಂತೇನಿಲ್ಲ. ಈ ಥರ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಈ ಥರ ಲಾಕನ್ನು ಮಾಡ್ಕೋಬೋದು. ಹೂ ಕಟ್ತೀವಲ್ಲ ಆ ಥರ ಕೂಡ ಲಾಕ್ ಮಾಡ್ಕೋಬೋದು. ಅಥವಾ ಈ ಥರ ಮೊದಲೇ ಈ ಥರ ಒಂದು 3-4 ಸಾರಿ ಸುತ್ತಕೊಂಡು ಲಾಸ್ಟಲ್ಲಿ ಕೂಡ ನಾವು ಲಾಕ್ ಮಾಡ್ಕೋಬೋದು. ಈ ಥರ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಈಗ ನೀಡಲ್ನ ಮೇಲ್ಗಡೆಯಿಂದ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ. ಇವಾಗ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ಕುಚ್ಚನ್ನು ಇಲ್ಲಿ ಫಸ್ಟ್ 1 ಕಟ್ ಮಾಡ್ಕೊಂಡಿದ್ದೀನಲ್ಲ ಮೇಲ್ಗಡೆ, ಅದರಷ್ಟೇ ನಾನು ಕಟ್ ಮಾಡ್ಕೋತೀನಿ. ಒಂದು ಅರ್ಧ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಈ ಕುಚ್ಚು ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಇದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಪೂರ್ತಿ ಸೀರೆಗೆ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ನಾವು ಕಂಪ್ಲೀಟ್ ಆದಮೇಲೆ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ನೋಡಿ ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ ಒಂದು 300 ಚಾರ್ಜ್ ಮಾಡ್ಕೋಬೋದು. ಅದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಡಬಲ್ ಕಲರ್ನಲ್ಲಿ ಕುಚ್ಚು. ಕ್ರೋಶೋ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡಿ ಇದಕ್ಕೆ ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಒಂದು ಹೋಲ್ ಮಾಡ್ಕೊತೀನಿ. ಇದು ತುಂಬಾ ಡಿಫ್ರೆಂಟ್ ಆಗಿದೆ, ಸ್ಕಿಪ್ ಮಾಡಿದೆ ನೋಡಿ. ಹೋಲ್ ಮಾಡಿಕೊಂಡು ಈ ಥರ ಒಂದು 127 ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮುಂದ್ಗಡೆ ಚೂಪ್ ಮಾಡ್ಕೊಂಡಿದ್ದೀನಿ ಗಮ್ ಹಚ್ಚಿದ ಮೇಲೆ ಅದು ಪೂರ್ತಿಯಾಗಿ ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಒಂದು 2 ಇಂಚಷ್ಟು ಉದ್ದ ಬಿಟ್ಕೊಳ್ಳಿ ಕುಚ್ಚು. ಇದಕ್ಕೆ ಜಾಸ್ತಿ ಉದ್ದ ಬೇಕಾಗುತ್ತೆ. 2 ಇಂಚಷ್ಟು ಉದ್ದ ಬಿಟ್ಕೊಳ್ಳಿ. ನಾರ್ಮಲ್ಲಾಗಿ ಕುಚ್ಚು ಹಾಕ್ತೀವಲ್ಲ ಕಟ್ತೀವಲ್ಲ ಆ ಥರ ಕಟ್ಕೊಂಡ್ಬಿಡಿ ಜರಿ ಥ್ರೆಡ್ಡಿಂದ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಪೂರ್ತಿ ಸೀರೆಗೆ ನೀವು ಮಾಡಿ ನೋಡಿ. ಡಬಲ್ ಕಲರ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೂಡ ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಕುಚ್ಚು ನೀಟಾಗಿ ಬರುತ್ತೆ.
ಇವಾಗ ಕುಚ್ಚನ್ನು ಕಟ್ಕೊಂಡೆ. ಈ ಜರಿ ಥ್ರೆಡ್ಡನ್ನು ನಾವು ಇವಾಗ ಕಟ್ ಮಾಡ್ಕೋಬಾರ್ದು, ಹಾಗೆ ಬಿಡಬೇಕು. ಈ ಮೇಲ್ಭಾಗ ಇದೆಯಲ್ಲ, ಇದನ್ನು ಈ ಥರ ಮಾಡ್ಕೊಳ್ಳಿ. ಈ ಥರ ತೆಗೆದು ಅದ್ರ ಒಳಗಡೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ. ಹಾಕಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲು. ಈ ಬ್ಯಾಕ್ ಸೈಡಲ್ಲಿ ನೀಡಲ್ ಇದೆಯಲ್ಲ, ಈ ರಿಂಗ್ ಬೀಡ್ ಒಳಗಡೆಯಿಂದ ಈ ಥರ ತಂದು ಈ ಕುಚ್ಚನ್ನು ಮಿಡಲ್ನಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ ಮಾಡಿ ಹೊರಗಡೆ ತೆಗಿರಿ. ಮತ್ತು ಥ್ರೆಡ್ಡನ್ನು ಜರಿ ಥ್ರೆಡ್ ಕೆಳಗಡೆ ಬಂತು. ಇವಾಗ ಇನ್ನೂ ಎಕ್ಸ್ಟ್ರಾ ಥ್ರೆಡ್ ಬಂದಿಲ್ಲಲ್ಲ, ಅದನ್ನು ಕೂಡ ನಾನು ಒಳಗಡೆ ಮಾಡ್ಕೋತೀನಿ. ಈ ಥರ ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ತೀವಲ್ಲ, ಅದೇ ಥರ ಇಲ್ಲೂ ಕೂಡ ನಾವು ಕಟ್ಕೋಬೇಕಾಗತ್ತೆ. ಇದನ್ನು ನೋಡಿ ಈಗ ಒಳಗೆ ಮಾಡಿಕೊಂಡೆ. ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ಕೂಡ ಈ ಥರ ಒಳಗಡೆ ಹಾಕಿಬಿಡಿ. ಒಂದು ಸುತ್ತು ಹಾಕುವವರೆಗೂ ನಿಮಗೆ ಥ್ರೆಡ್ ಆ ಕಡೆ ಈ ಕಡೆ ಆಗುತ್ತೆ. ಅದಾದಮೇಲೆ ನೀಟಾಗಿ ಬರುತ್ತೆ. ನೋಡಿ ಈ ಥರ ಬಂತು. ಇವಾಗ ಇದನ್ನು ಲಾಕ್ ಮಾಡ್ಕೋಬೇಕು. ಆವಾಗ ಮಾತ್ರ ಅದು ಟೈಟಾಗಿ ಕೂರುತ್ತೆ. ಲಾಕ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಈ ಕುಚ್ಚು ಹಾಕಲಿಕ್ಕೆ ಸ್ವಲ್ಪ ಕುಚ್ಚನ್ನು ನೀವು ಉದ್ದ ಬಿಟ್ಕೋಬೇಕಾಗತ್ತೆ. ನೋಡಿ, ಒಂದು 3ರಿಂದ 4 ಸರಿ ಈ ಥರ ಸುತ್ಕೊಂಡ್ಮೇಲೆ ಇವಾಗ ನಾನು ಲಾಕ್ ಮಾಡ್ಕೋತೀನಿ. ಈ ಥರ ನೀಡಲ್ನ ಈ ಥರ ಇಟ್ಕೊಂಡು ಜರಿ ಥ್ರೆಡ್ನ ಸ್ವಲ್ಪ ಕೆಳಗಡೆ ಬಿಟ್ಕೋಬೇಕಾಗತ್ತೆ. ಈ ನೀಡಲ್ನ ಅದರ ಒಳಗಡೆಯಿಂದ ಈ ಥರ ತೆಗೆದು ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಬರುತ್ತೆ ನೋಡಿ ಈ ಥರ. ಇವಾಗ ಮತ್ತೆ ಈ ಕೆಳಗಡೆ ರಿಂಗ್ ಬೀಡ್ ಕೆಳಗಡೆ ಇದೆಯಲ್ಲ, ಅದನ್ನು ಕೂಡ ಇದೇ ಜರಿ ಥ್ರೆಡ್ಡಿಂದ ಬ್ಯಾಕ್ ಸೈಡಿಂದ ಚುಚ್ಕೊಂಡು ಮೇಲೆ ತೊಗೊಂಡು ಬನ್ನಿ. ಈ ಥರ ಹೂ ಕಟ್ತೀವಲ್ಲ, ಆ ಥರ ನಾನು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸರಿ ಜರಿ ಥ್ರೆಡ್ನ ಸುತ್ಕೊಳ್ಳಿ. ಇಲ್ಲಿ ನಾನು ಜರಿ ಥ್ರೆಡ್ 2 ಎಳೆ ತೊಗೊಂಡಿದ್ದೀನಿ. ಯಾಕಂದರೆ 3 ಸಲ ಬರುತ್ತಲ್ಲ, ಹಾಗಾಗಿ ಜಾಸ್ತಿ ದಪ್ಪ ಆದರೆ ಅದು ನೀಟಾಗಿ ಬರಲ್ಲ ಅಂತ 2 ಎಳೆ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲು 2 ತೋರಿಸಿದ್ದು 4 ಎಳೆ ತೊಗೊಂಡಿದ್ದೆ. ಇವಾಗ ನೋಡಿ ಜರಿ ಥ್ರೆಡ್ನ ಕಟ್ ಮಾಡಿಕೊಂಡು ಕುಚ್ಚನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ. ಇವಾಗ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಪಕ್ಕದಲ್ಲೇ ನಾನು ಇವಾಗ ನೋಡಿ ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೋತೀನಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಕುಚ್ಚನ್ನು ಸೀರೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಈ ಥರ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಮತ್ತು ಈ ಕುಚ್ಚನ್ನು ಈ ಥರ ಮೇಲೆ ತರಬೇಕು. ತಂದು ಇವಾಗ ನಾರ್ಮಲಾಗಿ ಕುಚ್ಚು ಕಟ್ತೀವಲ್ಲ, ಆ ಥರ ಕಟ್ಕೊಂಡು ಬಿಡ್ತೀನಿ. ಸೇಮ್ ಫಸ್ಟ್ ಒಂದು ತೊಗೊಂಡಿದ್ನಲ್ಲ ಅಷ್ಟೇ ಉದ್ದ ತೊಗೋಬೇಕು. ಇದನ್ನು ಕೂಡ ನಾರ್ಮಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಂಡು ಬಿಡ್ತೀನಿ. ಓಕೆ, ನೋಡಿ ಕುಚ್ಚನ್ನು ಕಟ್ಟಿದ್ದೀನಿ. ಇವಾಗ ಈ ಮೇಲ್ಭಾಗ ಇದೆಯಲ್ಲ, ಅದನ್ನು ತೆಗಿಬೇಕಾಗತ್ತೆ. ಈ ಥರ ತೆಗೆದು ಇದ್ರ ಒಳಗಡೆ ರಿಂಗ್ ಬೀಡನ್ನು ಹಾಕಬೇಕು. ರಿಂಗ್ ಬೀಡನ್ನು ಹಾಕಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ಥರ ಇದ್ರ ಒಳಗಡೆಯಿಂದ ಇವಾಗ ನೀಡಲ್ನ ತೆಗಿಬೇಕು ಹೊರಗಡೆ. ಈ ಥರ ನೀಡಲ್ನ ಹಾಕಿ ಈ ಕಡೆನೂ ಕೂಡ ಸೇಮ್ ಇಲ್ಲಿ ಮೇಲ್ಗಡೆಯಿಂದ ಹಾಕಿ ಕೆಳಗಡೆ ತೆಗೆದು ಒಂದು ಸುತ್ತನ್ನು ಹಾಕಿದಾಗ ಅದು ನೀಟಾಗಿ ಬರುತ್ತೆ. ಈ ಥರ ಒಂದು 3ರಿಂದ 4 ಸರಿ ಮಾಡ್ಕೊಂಡ್ಮೇಲೆ ಲಾಕ್ ಮಾಡ್ಕೋಬೇಕು ಅದನ್ನು. ಓಕೆ, ಈ ಥರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಥ್ರೆಡ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಈ ಥರ ಕುಚ್ಚನ್ನು ಕಟ್ಟಿ ಲಾಕ್ ಮಾಡ್ಕೋತಿದ್ದೀನಿ ನೋಡಿ. ಇವಾಗ ಇದ್ರ ಒಳಗಡೆಯಿಂದ ಈ ಥರ ನೀಡಲ್ನ ಹಾಕಿ ಇದನ್ನು ಎಳ್ಕೊಂಡಾಗ ಲಾಕ್ ಬೀಳುತ್ತೆ ಅಲ್ಲಿ. ಇವಾಗ ಡೈರೆಕ್ಟಾಗಿ ಮತ್ತೆ ಕೆಳಗಡೆ ಇದೆಯಲ್ಲ ಅಲ್ಲಿ ಕುಚ್ಚನ್ನು ಕಟ್ಕೋಬೇಕು. ಇನ್ನೊಂದು ಸಲ ಲಾಕ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ 3 ಸರಿ ಮಾತ್ರ ಸುತ್ತಕೊಂಡಿದ್ದೆ ನಾನು, ಹಾಗಾಗಿ 1-2 ಸರಿ ಲಾಕ್ ಮಾಡಿಕೊಂಡೆ. ಇವಾಗ ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ನ ಮೇಲೆ ತರಬೇಕು. ತಂದು ಈ ಥರ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಲಾಕ್ ಮಾಡ್ಕೋತೀನಿ. ಈ ಥರ ನೀಡಲ್ನ ಹಾಕಿ ಜರಿ ಥ್ರೆಡ್ನ ಎಳ್ಕೊಂಡಾಗ ಲಾಕ್ ಬೀಳುತ್ತೆ. ಒಂದು 3ರಿಂದ 4 ಸರಿ ಜರಿ ಥ್ರೆಡ್ನ ಸುತ್ಕೊಂಡ್ಬಿಡಿ. ಸುತ್ತಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ನ ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಟು ಕಟ್ ಮಾಡಿ. ಫಸ್ಟ್ ಒಂದು ನಾನೀಗ ಎಷ್ಟು ಕಟ್ ಮಾಡ್ಕೊಂಡಿದ್ನೋ ಇದನ್ನು ಕೂಡ ಅದೇ ಸಮವಾಗಿ ಕಟ್ ಮಾಡ್ಕೋತೀನಿ. ಸೇಮ್ ಫಸ್ಟ್ ಒನ್ ಇದೆಯಲ್ಲ ಅದೇ ಲೆಂತಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕುಚ್ಚುಗಳು.
ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬಾ ಗ್ರ್ಯಾಂಡ್ ಬರೋದ್ರಿಂದ ಪ್ರೈಸನ್ನು ನೀವು ಜಾಸ್ತಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡಿ ಇವತ್ತಿನ ಈ 10 ಬೇಬಿ ಕುಚ್ಚುಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಈ ಎಲ್ಲ ಡಿಸೈನ್ಗಳಿಗೂ ಪ್ರೈಸ್ ಬಂದು ಒಂದು 250ಇಂದ 350 ಅರೌಂಡ್ ಚಾರ್ಜಸನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಈ ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.